सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಗೀತಾ ಬಂಧುಗಳೇ, ನಾವು ಇಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಈ 13th ಚಾಪ್ಟರ್ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಬಹಳ ಪ್ರಮುಖವಾಗಿ ಇಲ್ಲಿಯವರೆಗೆ ನಮ್ಮನ್ನ ನೇರವಾಗಿ ಭಗವಂತ ಅಡ್ರೆಸ್ ಮಾಡದೆ ಈ ಅಧ್ಯಾಯದಲ್ಲಿ ನಮ್ಮ ಹತ್ತಿರಕ್ಕೆ ಬಂದು ನಮ್ಮನ್ನ ಅಡ್ರೆಸ್ ಮಾಡತಕ್ಕಂತಹ, ನಮ್ಮನ್ನ ಸ್ಪಷ್ಟವಾಗಿ ಪರಿಚಯ ಮಾಡುವಂತಹ ಒಂದು ಸಬ್ಜೆಕ್ಟ್ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿ ಕ್ಷೇತ್ರ ಕ್ಷೇತ್ರಜ್ಞ, ಪ್ರಕೃತಿ ಪುರುಷ ಮತ್ತು ಜ್ಞಾನ ಜ್ಞೇಯ, ಇಷ್ಟು ವಿಷಯಗಳನ್ನ ಈ ಅಧ್ಯಾಯದಲ್ಲಿ ವಿಷಯಗಳ ಚಿಂತನೆ ಇದೆ. ವಿಶೇಷವಾಗಿ ಈ ಅಧ್ಯಾಯಕ್ಕೆ ಸ್ವಾಮಿ ಚಿನ್ಮಯಾನಂದರು ಇಷ್ಟು ಘನತರವಾಗಿರ್ತಕ್ಕಂತಹ ವಿಷಯವನ್ನ ಅರ್ಜುನನ ಪ್ರಶ್ನೆಯೊಂದಿಗೆ ಅವರು ಶುರು ಮಾಡಿದ್ದಾರೆ. ಮೂಲ ಗೀತೆಯಲ್ಲಿ ಆ ಶ್ಲೋಕ ಇಲ್ಲ, ಅವರು ಇನ್ನೇನನ್ನ ಸೇರಿಸಿಲ್ಲ ಅದರಲ್ಲಿ, ಜಸ್ಟ್ ಪ್ರಶ್ನಾರೂಪದಲ್ಲಿ ಆ ಶ್ಲೋಕವನ್ನ ಅವರು ಹಾಕಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಚಿನ್ಮಯಾನಂದ ಸ್ವಾಮಿಗಳ ಬುಕ್ ಅನ್ನ ಫಾಲೋ ಮಾಡ್ತಾ ಇದ್ದೀರೋ ಅವರದರಲ್ಲಿ ಈ ಚಾಪ್ಟರ್ 35 ಶ್ಲೋಕಗಳಾಗ್ತವೆ. ಇನ್ನು ಉಳಿದವರಲ್ಲೆಲ್ಲನೂ ಕೂಡ 34 ಆಗ್ತಾವ. ಇದನ್ನ ನೆನ್ಪಿಟ್ಕೋಬೇಕು. ಇದನ್ನ ಮತ್ತೆ ನಾನು ಯಾವಾಗ್ಲೂ ಮಾಡುವಾಗ ಆ ಶ್ಲೋಕವನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಅಧ್ಯಾಯವನ್ನ 34 ಶ್ಲೋಕಗಳಿಂದನೇ ಪರಿಗಣಿಸೋಣ. ಆದರೂ ಕೂಡ ಆ ಶ್ಲೋಕದ ಅವ್ರದ್ದು ಉದ್ದೇಶ ಏನಿದೆ ಅಂತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದು. ಅಥ ತ್ರಯೋದಶೋऽಧ್ಯಾಯಃ ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ ಅಂತ ಶ್ಲೋಕವನ್ನ ಸೇರಿಸಿದ್ದಾರೆ. ಪ್ರಕೃತಿ ಅಂದ್ರೇನು, ಪುರುಷ ಅಂತಂದ್ರೇನು, ಕ್ಷೇತ್ರ ಅಂತಂದ್ರೇನು, ಕ್ಷೇತ್ರಜ್ಞ ಅಂತಂದ್ರೆ ಏತತ್ ವೇದಿತುಂ ಇಚ್ಛಾಮಿ, ನಾನು ಇದನ್ನ ತಿಳಿಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ.
ಹೇ ಕೇಶವ, ಈ ಜ್ಞಾನ ಅಂದ್ರೇನು, ಜ್ಞೇಯ ಅಂತಂದ್ರೇನು ಅಂತ ಹೇಳಿ ಅಂದ್ರೆ ಏನಾದ್ರೂ ಒಂದು ಕೇಳಿದಾಗ ಕೊಡೋದ್ರಲ್ಲಿ ಹೆಚ್ಚು ಆನಂದ ಇರ್ತದೆ. ಕೇಳದೆ ಕೊಡುವಂತದಕ್ಕಿಂತನೂ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನ ಕೇಳಿ ಪಡೆಯೋದ್ರಲ್ಲಿ ಹೆಚ್ಚು ಆನಂದ ಇರುತ್ತೆ ಅನ್ನುವಂತಹ ಭಕ್ತಿಯ ಒಂದು ದೃಷ್ಟಿಕೋನದಿಂದ ಅದನ್ನ ಹಾಕಿದ್ದಾರೆ. ಅದು ತಪ್ಪನೂ ಇಲ್ಲ. ಹಾಗಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿ 701 ಭಗವದ್ಗೀತಾ ಶ್ಲೋಕಗಳಂತನೂ ಇಲ್ಲ. ಕೇವಲ ತಿಳ್ಕೊಳಕ್ಕೋಸ್ಕರವಾಗಿ ಅದನ್ನ ನಾವು ತಗೊಂಡು, ಯಾಕಂದ್ರೆ ಇಲ್ಲಿ ತುಂಬಾ ಜನ ಭಗವದ್ಗೀತೆಯನ್ನ ಕಲಿಯಕ್ಕೋಸ್ಕರ ಸಲುವಾಗಿ ಇದೇ ಬುಕ್ ಅನ್ನ ಫಾಲೋ ಮಾಡೋದ್ರಿಂದ ಅವರಿಗೆ ಒಂದಿಷ್ಟು ಮಾಹಿತಿ ಇದ್ರೆ ಕನ್ಫ್ಯೂಸ್ ಆಗಲ್ಲ ಅನ್ನುವಂತಹ ಕಾರಣದಿಂದ ಈ ವಿಷಯದ ಪ್ರಸ್ತಾವನೆ ಅಷ್ಟೇನೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಾನ್, ಈಗಾಗಲೇ ನಾವು ನೋಡಿದ್ದೀವಿ. ಭಗ ಅಂತಕ್ಕಂತಹ ಶಬ್ದ ಗೀತೆಯಲ್ಲಿ ಕೃಷ್ಣ ಪರಮಾತ್ಮನನ್ನ ಸಂಬೋಧನೆ ಮಾಡಿರ್ತಕ್ಕಂಥದ್ದು. ನಾವು ಯಾವಾಗಲೂ ಕೂಡ ಭಗವಾನ್ ಅಂತನೂ ಉಚ್ಚಾರಣೆ ಮಾಡದೆ, ಮತ್ತೆ ಕೃಷ್ಣ ಅಂತನೂ ಕೂಡ ಉಚ್ಚಾರಣೆ ಮಾಡದೆ ನಾವು ಗೀತಾಚಾರ್ಯ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಒಮ್ಮೆ ಬೇರೆ ಬೇರೆ ನಾಮಗಳಿಂದ ಕರಿತೀವಿ. ಆದರೆ ಪ್ರಮುಖವಾಗಿ ನಾನು ಯಾವಾಗಲೂ ಕೂಡ ಗೀತಾಚಾರ್ಯ ಅಂತಾನೆ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಗೀತಾ ಆಚಾರ್ಯ ಅಂತ, ಆಚಾರ್ಯ ಅಂತಂದ್ರೆ ನಮ್ಮನ್ನ ನಡೆಸುವವನು ಅಂತ. ವಿಶೇಷವಾಗಿ ಈ ಶ್ಲೋಕ ಇದಂ ಶರೀರಂ ಕೌಂತೇಯ, ಹೇ ಕೌಂತೇಯ, ಹೇ ಕುಂತಿಯ ಪುತ್ರನೇ. ಕೌಂತೇಯ ಅಂತಂದಗಳಿಗೆ ನಾವು ತುಂಬಾ ಜನ ಕೇವಲ ಅರ್ಜುನ ಅಂತಲ್ಲ, ಕುಂತಿಯ ಮಕ್ಕಳು ಎಲ್ಲರೂ ಕೂಡ ಕೌಂತೇಯ ಅಂತಾನೆ ಕನ್ಸಿಡರ್ ಆಗತ್ತೆ. ಹೇ ಭಾರತ ಅಂತಂದಾಗ ಇಲ್ಲಿ ಪ್ರಮುಖವಾಗಿ ಅರ್ಜುನನನ್ನ ನಾವು ನಿಮಿತ್ತ ಮಾಡಿಕೊಂಡ್ರು ಕೂಡ ಇಡೀ ಭರತ ವಂಶನೇ ಭಾರತ. ಈಗ ಒಮ್ಮೊಮ್ಮೆ ನಾವು ದುರ್ಯೋಧನ ಕೂಡ ಭರತ ವಂಶಜನ ಅಂತ ಕರಿಬಹುದು, ಭೀಷ್ಮನನ್ನ ಭರತ ವಂಶಜ ಅಂತ ಕರಿಬಹುದು. ಸೊ ಆ ಭರತ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭರತ ವಂಶಜರೇ. ಅವನು ಅದೇ ಕುಲದಲ್ಲಿ ಹುಟ್ಟಿರೋದ್ರಿಂದ ಅವನನ್ನ ಹೇ ಭಾರತ ಅಂತ ಸಂಬೋಧನೆ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಸಾರಿ ಕೆಲವೊಂದು ಕಡೆಗೆ ಹೇ ಕುರುನಂದನ ಅಂತನೂ ಕೂಡ ಪ್ರಯೋಗ ಮಾಡಿದ್ದಾನೆ. ಅಲ್ಲಿ ಅದು ಕೂಡ ವಂಶದ ನಾಮಾವಳಿ ಅದು. ಹಾಗಾಗಿ ಬೇರೆ ಬೇರೆ ಕಡೆ ನೀವು ಶಾಂತಿ ಪರ್ವಕ್ಕೆ ಹೋದ್ರಂತಂದ್ರೆ ಅಲ್ಲಿ ಭೀಷ್ಮನು ಕೂಡ ಯುಧಿಷ್ಠಿರನನ್ನ ಹೇ ಭರತೋದ್ಭವನೆ ಅಂತ ಪ್ರಯೋಗ ಮಾಡಿರ್ತಕ್ಕಂಥದ್ದು ಕಾಣಿಸ್ತದ. ಬರೀ ಅರ್ಜುನಗಷ್ಟೇ ಸೀಮಿತ ಅಲ್ಲ ಈ ಅಕ್ಷರಗಳು, ಈ ಹೆಸರುಗಳು. ಕೌಂತೆ ಅಂತಕ್ಕಂಥದ್ದಾಗ್ಲಿ, ಮತ್ತೆ ಭಾರತ ಅಂತಕ್ಕಂಥದ್ದಾಗ್ಲಿ, ಕುರುನಂದನ ಅಂತಕ್ಕಂಥದ್ದಾಗ್ಲಿ, ಕುರುಶ್ರೇಷ್ಠ ಅಂತಕ್ಕಂಥದ್ದಾಗ್ಲಿ, ಇವೆಲ್ಲವೂ ಕೂಡ ಅದು ಭೀಷ್ಮನಿಗೂ ಅಪ್ಲೈ ಆಗುತ್ತೆ, ಭೀಷ್ಮನ ತಂದೆ ಶಂತನಗನು ಅಪ್ಲೈ ಆಗುತ್ತೆ, ಪಾಂಡುವಿಗೂ ಅಪ್ಲೈ ಆಗುತ್ತೆ, ಮತ್ತೆ ಧೃತರಾಷ್ಟ್ರನಿಗೂ ಅಪ್ಲೈ ಆಗುತ್ತೆ, ಮತ್ತೆ ಧೃತರಾಷ್ಟ್ರನ ಮಕ್ಕಳಿಗೆ ಕೂಡ ಅಪ್ಲೈ ಆಗುತ್ತೆ. ಈಗಿಲ್ಲಿ ಅರ್ಜುನನನ್ನ ಹೇ ಕೌಂತೆಯ, ಕುಂತಿಯ ಪುತ್ರನಾಗಿರ್ತಕ್ಕಂತಹ ಅರ್ಜುನನೇ, ಇದಂ ಶರೀರಂ, ಇದು ಶರೀರಂ, ಇದಂ ಅಂದ್ರೆ ಇದು, ಶರೀರಂ ಅಂತಕ್ಕಂಥದ್ದನ್ನ ಬಹುವಚನ ಅಂದ್ರೆ ಪ್ರತಿಯೊಬ್ಬರದು ಶರೀರ, ಎಲ್ಲರದು ಈ ಶರೀರ. ಇದನ್ನ ನಾನು ಏನಂತ ಕರಿತೀನಿ ಅಂತಂದ್ರೆ ಕ್ಷೇತ್ರಂ ಇತಿ ಅಭಿಧೀಯತೆ ಅಂತ. ನಾನು ಇದನ್ನ ಇಲ್ಲಿ ಕ್ಷೇತ್ರ ಅಂತ ಕರಿತಾ ಇದ್ದೀನಿ ಅಂತ ಹೇಳ್ತಾರ ಅವರು.
ಇದಕ್ಕೆ ಒಂದಿಷ್ಟು ಹ್ಮ್ ಈ ಶ್ಲೋಕಕ್ಕೆ ಪೂರ್ವ ಪೀಠಿಕೆಯಾಗಿ ಒಂದಿಷ್ಟು ಶಂಕರದು ಭಾಷ್ಯ ಚೆನ್ನಾಗಿದೆ, ಭಾಷ್ಯ ನೋಡೋಣಂತ್ರಿ. ಶರೀರ ಅಂತಂದ್ರೆ ಏನು ಅನ್ನುವಂತಹದ್ದನ್ನ ಅವರು ಹೇಳಿದ್ದಾರೆ. ಅದಕ್ಕೆ ಕಾರಣ ಯಾಕೆ ಈ ಶರೀರವನ್ನ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದಾನೆ, ಆಮೇಲೆ ಕ್ಷೇತ್ರ ಅಂತ ಕರೆದಿದ್ದಾನೆ, ಮತ್ತೆ ಕ್ಷೇತ್ರಜ್ಞ ಅಂತ ಕರೆದಿದ್ದಾನೆ. ಕ್ಷೇತ್ರಜ್ಞನನ್ನ ಯಾಕೆ ಹೇಳ್ತಾ ಇದ್ದಾನೆ, ಈಗ ನೆಕ್ಸ್ಟ್ ಲೈನ್ ಬರ್ತದಲ್ವಾ, ಏತದ್ಯೋ ವ್ಯತ್ಯಿತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ತತ್ವಿದಃ ಅಂದ್ರೆ ಇದನ್ನ ಚೆನ್ನಾಗಿ ಸೊ ಹೇಳಿದ್ದಾರೆ. ಏತದ್ಯೋ ವ್ಯತ್ಯಿತಂ ಪ್ರಾಹುಹು ಅಂದ್ರೆ ತಿಳಿದಿರ್ತಕ್ಕಂಥವ್ರು ಹೇಳಿದ್ದಾರೆ, ಇದು ಈ ಶರೀರ ಅಂತಿದೆ ಅಲ್ವಾ, ಇದನ್ನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರು ಇದ್ದಾನೋ, ಯಾರು ಈ ಕ್ಷೇತ್ರವನ್ನ ನಡೆಸುತ್ತಾನೋ ಅವನನ್ನ ಕ್ಷೇತ್ರಜ್ಞ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತಿಳಿಯುವಂತಹದ್ದೇ ವಿಶೇಷ ಅಂತ. ಯಾಕೆ ಇದು ಈ ಶರೀರವನ್ನ ಯಾರು ಸರಿಯಾಗಿ ಅರಿತುಕೊಳ್ಳುತ್ತಾರೋ, ನೋಡಿ ಶರೀರವನ್ನ ಅರಿತುಕೊಂಡು ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಈ ಶರೀರದಲ್ಲಿ ಇರ್ತಕ್ಕಂಥವನು ಯಾರು ಅಂದ್ರೆ, ಶರೀರ ಅಂತಂದ್ರೆ ನಮಗೀಗ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ಆದ್ರೆ ಈ ಚೆನ್ನಾಗಿ ಶರೀರವನ್ನ ಅರಿತುಕೊಂಡ್ಬಿಟ್ನಂತಂದ್ರೆ ಅವನು ಕ್ಷೇತ್ರಜ್ಞನೆಂದು, ಈ ಶರೀರದಲ್ಲಿ ಇರ್ತಕ್ಕಂಥ ಕ್ಷೇತ್ರಜ್ಞನೆಂದು ಆ ತತ್ವಿದರು ಅಂದ್ರೆ ತಿಳಿದಿರ್ತಕ್ಕಂಥವ್ರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯವನ್ನ, ಇದರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನ ನಾನು ನಿನಗೆ ಈ ಶ್ಲೋಕದಲ್ಲಿ ಪರಿಚಯ ಮಾಡಿಸ್ತೀನಿ, ಈ ಅಧ್ಯಾಯದಲ್ಲಿ ಪರಿಚಯ ಮಾಡಿಸ್ತೀನಿ. ಇದನ್ನ ಬಲ್ಲವರು ಹೇಳಿದ್ದಾರೆ. ಹಾಗಾಗಿ ಇದನ್ನ ತಿಳಿದುಕೊಂಡಾಗ ಯಾವುದನ್ನ ಅಭ್ಯಾಸ ಮಾಡ್ಲಿಕ್ಕೆ ಅಂದ್ರೆ, ಈಗಾಗಲೇ 7ನೇ ಅಧ್ಯಾಯದಲ್ಲಿ ಪ್ರಕೃತಿ ಅಂತ ಬಂದಿತ್ತು ಶಬ್ದ. ಮಹಾಭೂತಾನ್ಯಹಂಕಾರ ಬುದ್ಧಿ ಅವ್ಯಕ್ತಮೇವಚ ಅಂತೇಳಿ 7ನೇ ಅಧ್ಯಾಯದಲ್ಲಿ ಬಂದಿತ್ತು. ಅಂದ್ರೆ ಈ 8 ಪದಾರ್ಥಗಳಿಂದ, ಯಾವ 5 ಪಂಚಭೂತಗಳು, ಮನ, ಬುದ್ಧಿ ಮತ್ತು ಆತ್ಮ ಅಂತಕ್ಕಂತಹ 8 ಪದಾರ್ಥಗಳಿಂದ ಈ ಕಾಣುವಂತಹ ಜಗತ್ತು ಅಂತ ಬಂದಿತ್ತು. ಜಗತ್ತು ಅಂದ್ರೆ ಶರೀರ ಅಂತ. ನಮಗೆ ಈ ವ್ಯಕ್ತಿಯಲ್ಲಿ ನೋಡಿದಾಗ, ಪಿಂಡಾಂಡದಲ್ಲಿ ನೋಡಿದಾಗ ಇದು ನಮಗೆ ಹೆಂಗ ಶರೀರನೋ ಹಾಗೆ ಎಲ್ಲಾ ಜೀವಿಗಳಿಗೆ ಅದರದೇ ಇರ್ತಕ್ಕಂಥ ಶರೀರ ಇದೆ. ಪ್ರತಿಯೊಂದಕ್ಕೂ ಕೂಡ ಶರೀರ ಇದೆ. ಪ್ರಾಣಿಗಿದೆ, ಪಕ್ಷಿಗಿದೆ, ಮರಕ್ಕಿದೆ, ಎಲ್ಲದಕ್ಕೆ ಶರೀರ ಇದೆ. ಶರೀರ ಅಂತಂದ್ರೆ ಯಾವುದು ಸ್ಥೂಲವಾಗಿ ಕಾಣಿಸ್ಕೊಳ್ಳುತ್ತೋ ಅದು ಶರೀರ ಅಂತ. ಸೊ ಹಾಗಾಗಿ ಈ ಜಗತ್ತು ಅಂತ ಏನು ಕರಿತೀವಿ, ಸ್ಥೂಲವಾಗಿರ್ತಕ್ಕಂತಹ ಜಗತ್ತು, ಇಂದ್ರಿಯಗಳಿಗೆ ಸ್ಪರ್ಶಕ್ಕೆ ಗೋಚರವಾಗಿರ್ತಕ್ಕಂತಹ ಯಾವುದು ಒಂದು ಮಟೀರಿಯಲ್ ಇದೆಯೋ ಇದು ಜಗತ್ತು. ಇದನ್ನ ನಾವು ಸ್ಥೂಲವಾಗಿ ಅಂದ್ರೆ ಪಿಂಡಾಂಡದಲ್ಲಿ ಸಂಬೋಧನೆ ಮಾಡುವಾಗ ಶರೀರ ಅಂತ ಕರಿತೀವಿ, ಸಮಷ್ಟಿಯಲ್ಲಿ ಇದನ್ನ ಹೇಳುವಾಗ ಜಗತ್ತು ಅಂತ ಕರಿತೀವಿ. ಈ ಜಗತ್ತಿನ ಬಗ್ಗೆ ಅಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳಿದ್ದೆ, ಆದ್ರೆ ಅದು ಪೂರ್ಣವಾಗಿ ಆ ಕಡೆಗೆ ಹೆಚ್ಚು ಅದನ್ನ ವಿಸ್ತಾರ ಮಾಡಲಿಲ್ಲ. ಸೊ ಹಾಗಾಗಿ ಈ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು, ಶರೀರ ಅಂತಂದ್ರೆ ಏನು, ಮತ್ತೆ ಜಗತ್ತು ಅಂದ್ರೆ ಏನು, ಜೀವ ಅಂದ್ರೆ ಏನು, ಪರಮಾತ್ಮ ಅಂತಂದ್ರೆ ಏನು, ಮತ್ತೆ ಇಷ್ಟೊಂದು ತೆರ್ಕೊಂಡು ನೋಡಿ ಸಬ್ಜೆಕ್ಟಿವ್ ಆಗಿ. ಶರೀರ ಅಂತಂದ್ರೆ ಏನು, ಈಗ ನಮಗೆ ಅನುಭವದಲ್ಲಿ ಇರ್ತಕ್ಕಂಥವನು ನಾನು ಅಂತೇನು ಕರಿತೀನಲ್ಲ, ಜೀವ ಅಂತೇನು ಕರಿತೀವಲ್ಲ, ಜೀವ ಅಂತಂದ್ರೆ ಏನು, ಮತ್ತೆ ಇದರಾಗ ಒಬ್ಬವನು ಇದನ್ನೆಲ್ಲ ನಡೆಸೋನೊಬ್ಬನಿದ್ದಾನೆ ಕ್ಷೇತ್ರಜ್ಞ ಆತ್ಮ, ಅವನಂದ್ರೆ ಏನು, ಮತ್ತೆ ಏನೆಲ್ಲ ನೋಡ್ತೀವಲ್ವ ಕಣ್ಣಿಂದ, ಈ ಜಗತ್ತು ಅಂದ್ರೆ ಏನು, ಇಷ್ಟನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ, ಸೊ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಯಾವುದನ್ನ ಭಕ್ತಿ ಅಂತ ಹೇಳಿದ್ನೋ ಆ ಭಕ್ತಿಯನ್ನ ಅನುಸಂಧಾನ ಮಾಡ್ಲಿಕ್ಕೆ ಇದು ಬಹಳ ಮುಖ್ಯ ಆಗ್ತದೆ. ಪ್ರಕೃತಿಯನ್ನ ತಿಳ್ಕೊಳ್ಬೇಕು, ಶರೀರವನ್ನ ತಿಳ್ಕೊಂಡಾಗ
ಅವಾಗ ಈ ಶರೀರವನ್ನು ನಡೆಸಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ 12ನೇ ಅಧ್ಯಾಯದಲ್ಲಿ ಅದ್ವೇಷ್ಟ ಸರ್ವಭೂತಾನಂ ಮೈತ್ರ ಕರುಣ ಏವಚ ಅಂತ ಹೇಳಿದ್ದ. ಇಡೀ ಜಗತ್ತನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ದ. ಜಗತ್ತನ್ನ ಪ್ರೀತಿಸ್ಬೇಕು ಹೇಗ್ ಸಾಧ್ಯ ಆಗತ್ತೆ? ನಾನು, ನನ್ನ ಶರೀರ, ನನ್ನವರು ಅಂತಂದಾಗ ನನಗೆ ಪ್ರೀತಿ ಬರ್ತದೆ, ಒಪ್ಕೊಳ್ತೀವಿ ಇದನ್ನ. ಅಂದ್ರೆ ನನ್ನ ಅಲ್ಲದವ್ರನ್ನ ನಾನು ಹೆಂಗ ಪ್ರೀತಿ ಮಾಡಕ್ ಬರುತ್ತೆ? ಅದು ಕೂಡ ಅಲ್ಲಿ ಕ್ವಶನ್ ರೈಸ್ ಆಗ್ಬೇಕಾಗಿತ್ತು, ಅಲ್ಲಿ ಅದನ್ನ ಹೇಳಿಲ್ಲ ಭಗವಂತ. ಅದನ್ನ ಅಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಅದನ್ನ ವಿಸ್ತಾರ ಮಾಡಕ್ಕೋಸ್ಕರ ಸಲುವಾಗಿ 7ನೇ ಅಧ್ಯಾಯೇ 2 ಪ್ರಕೃತಿ ಸೂಚಿತೆ ಪರಮೇಶ್ವರಸ್ಯ, ಅಲ್ಲಿ ಪ್ರಕೃತಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಸೂಚಿಸಿದ್ದ 7ನೇ ಅಧ್ಯಾಯದಲ್ಲಿ ತ್ರಿಗುಣಾತ್ಮಕ ಅಷ್ಟದ ಭಿನ್ನ ಅಪರ. ತ್ರಿಗುಣಾತ್ಮಕ ಅಂತಂದ್ರೆ ಸೊ ಈ 3 ಗುಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಯಾವುದು ಈ ಶರೀರ ಅಂತ ಇದೆಯೋ ಇದನ್ನ ಅಪರ ಅಂತ ಕರಿತೀನಿ ಅಂತ ಹೇಳಿದ. ಪರ ಮತ್ತು ಅಪರ ಅಂತ 7ನೇ ಅಧ್ಯಾಯದಲ್ಲಿ ಬಂದಿತ್ತು. ಅಪರ ಅಂತಂದ್ರೆ ಶರೀರ, ಮತ್ತೆ ಶರೀರದಲ್ಲಿರ್ತಕ್ಕಂಥದ್ದು ಇನ್ನೊಂದು ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಇದೆ, ಅದು ಕೂಡ ಅಪರ. ಈ ಸ್ಥೂಲವಾಗಿರ್ತಕ್ಕಂತಹ ಶರೀರ ಮತ್ತು ಸೂಕ್ಷ್ಮವಾಗಿರ್ತಕ್ಕಂತಹ ಶರೀರ, ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಒಡೆಯನಾಗಿ ಕಾರಣನಾಗಿ, ಅಂದ್ರೆ ಈ ಸೂಕ್ಷ್ಮದ ಶರೀರದ ಅಭಿಮಾನಿ ಕಾರಣ ಅಲ್ಲ, ಕಾರಣ ಅಂತ ಹೇಳ್ಬೋದು, ಅಂದ್ರೆ ಅಧಿಷ್ಠಾನ ಅಲ್ಲ. ಸ್ಥೂಲ ಸೂಕ್ಷ್ಮ ಶರೀರದ ಅಭಿಮಾನಿಯಾಗಿರ್ತಕ್ಕಂಥವನು ಜೀವ. ಆ ಜೀವನಿಗೆ ಅಧಿಷ್ಠಾನವಾಗಿರ್ತಕ್ಕಂತಹದ್ದು ಆತ್ಮ. ನಾನು ಜೀವ ಆಗಿರೋದ್ರಿಂದ ಎಲ್ಲಾ ಜೀವಿಗಳನ್ನ ನೋಡ್ತಾ ಇದ್ದೇನೆ, ಅದು ಜಗತ್ತು. ಹೆಂಗ ನನ್ನ ದೇಹದಲ್ಲಿ ಒಂದು ಕ್ಷೇತ್ರಜ್ಞ ಅಂತ ಇದೆಯೋ ಹಾಗೆ ಸರ್ವ ಜೀವಿಗಳನ್ನ ನೋಡಿದಾಗ ಅಲ್ಲಿ ಸರ್ವ ಜೀವಿಗಳಲ್ಲಿ ಆ ಎಲ್ಲಾ ಜೀವಿಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಒಂದು ತತ್ವ ಇದೆ, ಅದು ಕ್ಷೇತ್ರಜ್ಞ. ನನ್ನಲ್ಲಿ ಕೂಡ ಕ್ಷೇತ್ರಜ್ಞ ಇದ್ದಾನೆ, ಅಲ್ಲಿ ಹೊರಗಡೆ ಜೀವಿಗಳಲ್ಲಿ ಕೂಡ ಕ್ಷೇತ್ರಜ್ಞ ಇದ್ದಾನೆ. ನನ್ನಲ್ಲಿ ಇರುವಂತಹ ಕ್ಷೇತ್ರಜ್ಞನನ್ನ ತಿಳ್ಕೊಂಡೆ ಅಂತಂದ್ರೆ ಅವಾಗ ಹೊರಗಡೆ ಇರ್ತಕ್ಕಂತಹ ಕ್ಷೇತ್ರಜ್ಞ ನಮಗೆ ಕಾಣಿಸ್ತಾನೆ. ಅವಾಗ ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ ಅನ್ನುವಂತಹ ಜ್ಞಾನ ಬರ್ತದೆ. ಅಂತಹ ಜ್ಞಾನವನ್ನ ಪಡೆದಿರತಕ್ಕಂತಹ ಭಕ್ತ ನಿರ್ಗುಣ ಉಪಾಸಕನಾಗಿ ಸಕಲ ಜೀವಿಗಳಲ್ಲಿ ಎಲ್ಲಾ ಜೀವಿಗಳ ಅಧಿಷ್ಠಾನವಾಗಿರ್ತಕ್ಕಂತಹ ಕ್ಷೇತ್ರಜ್ಞ ನನ್ನ ತಿಳಿದು ಬಿಟ್ಟು ಅವನು ಉಪಾಸನೆ ಮಾಡ್ತಾನೆ. ಹಾಗಾಗಿ ಅಂತಹ ಜ್ಞಾನವನ್ನ ತಿಳಿದಿರ್ತಕ್ಕಂಥವನು ಭಕ್ತಾಮೇ ಪರಮ ಅಲ್ಲಿ ಏನು ಸೂಚನೆ ಕೊಟ್ಟಿದ್ರು ಆ ಸೂಚನೆಗೆ ಅನುಗುಣವಾಗಿ ಕ್ಷೇತ್ರಜ್ಞನನ್ನ ಅರ್ಥ ಮಾಡಿಕೊಳ್ಳೋಣ. ಇನ್ನು 7ನೇ ಅಧ್ಯಾಯದಲ್ಲಿ ಯಾವುದನ್ನ ಅಪರಾ ಪ್ರಕೃತಿ ಅಂತ ಸಂಬೋಧನೆ ಮಾಡಿ ಜಗತ್ತಂತ ಹೇಳಿದ್ನೋ ಆ ಜಗತ್ತನ್ನ ತಿಳಿಲಿಕ್ಕೋಸ್ಕರವಾಗಿ ಕ್ಷೇತ್ರನನ್ನ ತಿಳ್ಕೊಳ್ಳೋಣ. ಸೊ ಇಷ್ಟು ಸಂಗತಿ ಈ ಶ್ಲೋಕದಲ್ಲಿ. ಇಲ್ಲಿ ಆಚಾರ್ಯ ಶಂಕರರು ಈ ಶರೀರವನ್ನ ಅಲ್ಲ ಗೀತಾಚಾರ್ಯನ ಹೇಳಿಬಿಟ್ಟಿದ್ದೇನೆ, ಈ ಶರೀರ ಅಂತಂದ್ರೆ ಇದನ್ನ ನಾನು ಕ್ಷೇತ್ರ ಅಂತ ಕರಿತೀನಿ ಅಂತ ಹೇಳಿದ್ದೇನೆ. ಕ್ಷೇತ್ರ ಅಂತಂದ್ರೆ ಒಂದು ಪ್ರದೇಶ ಅಂತ. ಈಗ ನಾವು ತೀರ್ಥ ಮತ್ತು ಕ್ಷೇತ್ರ ಅಂತ 2 ಪ್ರಯೋಗ ಮಾಡುತ್ತೀವಿ ಜಗತ್ತಿನಲ್ಲಿ. ತೀರ್ಥಕ್ಷೇತ್ರಗಳು, ತೀರ್ಥಕ್ಷೇತ್ರ ಮಾಡಬೇಕು ಅಂತ ಹೇಳ್ತೀವಿ ನಾವು. ತೀರ್ಥ ಅಂತಂದ್ರೆ ಅದು ನದಿಗಳು, ಕ್ಷೇತ್ರ ಅಂತಂದ್ರೆ ಅದು ಸೊ ಊರು, ಗ್ರಾಮ, ನಗರ ಹೀಗಾಗತ್ತ. ಈಗ ಕಾಶಿ ಕ್ಷೇತ್ರ, ಬದರಿನಾಥ ಕ್ಷೇತ್ರ, ಕೇದಾರನಾಥ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ, ಉಡುಪಿ ಕ್ಷೇತ್ರ ಹೀಗೆಲ್ಲ ಕರಿತೀವಿ. ಉಡುಪಿ ಅಂತಕ್ಕಂಥದ್ದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವು ಉಡುಪಿ ಕ್ಷೇತ್ರಕ್ಕೆ ಹೋಗುತ್ತೀವಿ ಅಂತಂದ್ರೆ ಉಡುಪಿ ನೋಡಕ್ ಹೋಗೋದಿಲ್ಲ ನಾವು,
ಆ ಉಡುಪಿಯಲ್ಲಿ ಯಾರು ವಾಸ ಮಾಡಿದ್ದಾನೋ ಆ ಕೃಷ್ಣ, ಆ ಕೃಷ್ಣ ಕ್ಷೇತ್ರಜ್ಞ. ಉಡುಪಿ ಕ್ಷೇತ್ರ, ಉಡುಪಿಯಲ್ಲಿ ವಾಸ ಮಾಡಿರ್ತಕ್ಕಂತಹ ಯಾರು ಕೃಷ್ಣ ಇದ್ದಾನೋ ಅವನು ಕ್ಷೇತ್ರಜ್ಞ. ಕೇದಾರ ಕ್ಷೇತ್ರ, ಕೇದಾರನಾಥ ಅಲ್ಲಿ ಈಶ್ವರ ಏನಿದ್ದಾನೋ ಶಿವ, ಅದು ಕ್ಷೇತ್ರಜ್ಞ. ಬದರಿ ಗ್ರಾಮ, ಬದರಿನಾಥ, ಆ ಬದರಿಗೆ ತಂದೆ ಒಡೆಯನಾಗಿರ್ತಕ್ಕಂಥವು. ತಿರುಪತಿ ಸೋ ಕ್ಷೇತ್ರ, ತಿರುಪತಿ ನಿವಾಸ ಶ್ರೀನಿವಾಸ ಕ್ಷೇತ್ರಜ್ಞ. ಹೊರಗಡೆಗೆ ನೋಡಿ ಸ್ಪಷ್ಟವಾಗಿದೆ. ಕ್ಷೇತ್ರ ಅಂತ ಏನ್ ಕರಿತೀವಿ ನಾವು, ಬರೀ ಆ ಗ್ರಾಮಕ್ಕೆ ಹೋಗೋದಿಲ್ಲ, ಆ ನಗರಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಆ ಕ್ಷೇತ್ರ ಯಾರಿಂದ ಪ್ರಸಿದ್ಧಿಯಾಗಿದೆ, ತಿರುಪತಿ ಯಾರಿಂದ ಪ್ರಸಿದ್ಧಿಯಾಗಿದೆ ಅಂತಂದ್ರೆ ಸೊ ಶ್ರೀನಿವಾಸನಿಂದ ಪ್ರಸಿದ್ಧಿಯಾಗಿದೆ. ಧರ್ಮಸ್ಥಳ ಯಾವುದರಿಂದ ಪ್ರಸಿದ್ಧಿಯಾಗಿದೆ ಅಂದ್ರೆ ಅಲ್ಲಿ ಮಂಜುನಾಥನಿಂದ ಪ್ರಸಿದ್ಧಿಯಾಗಿದೆ. ಉಡುಪಿ ಯಾವುದರಿಂದ ಪ್ರಸಿದ್ಧ ಆಗಿದೆ ಅಂದ್ರೆ ಕೃಷ್ಣನಿಂದ ಪ್ರಸಿದ್ಧಿಯಾಗಿದೆ. ಆ ಕಾರಣದಿಂದ ನಾವು ಆ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಾಥ ತಂದೆಯನ್ನ ನೋಡಕ್ ಹೋಗ್ತೀವಿ, ಬಿಟ್ರೆ ಆ ಊರನ್ನ ನೋಡಕ್ ಹೋಗುದಿಲ್ಲ. ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ತೀರ್ಥಕ್ಷೇತ್ರಗಳನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ನಾವು ತೀರ್ಥಕ್ಷೇತ್ರಗಳಿಗೆ ಏನಕ್ಕೋಸ್ಕರ ಹೋಗ್ಬೇಕು ಅಂತಂದ್ರೆ, ಮೊದಲನೇದಾಗಿ ಸಾಮಾನ್ಯವಾಗಿ ಸುಮ್ಮನೆ ನೋಡ್ಲಿಕ್ಕೆ ಹೋಗ್ತಕ್ಕಂಥವ್ರದ್ದು ಅದು ಒಂದು ಗುಂಪಿದೆ, ಅದು ಸರಿ, ಅದು ತಪ್ಪು ಅಂತ ಹೇಳಲ್ಲ, ಅದು ಕರೆಕ್ಟ್. ಅದು ನೋಡ್ಲಿಕ್ಕೋಸ್ಕರವಾಗಿ ನದಿಗಳನ್ನ, ನಗರಗಳನ್ನ, ದೇವಸ್ಥಾನಗಳನ್ನ, ದೇವರುಗಳನ್ನ ನೋಡ್ಲಿಕ್ಕೆ ಹೋಗ್ತಾರೆ, ಇಟ್ಸ್ ಫೈನ್. ಆದ್ರೆ ಸ್ವಲ್ಪ ಶಾಸ್ತ್ರೀಯವಾಗಿ ಈ ತೀರ್ಥಕ್ಷೇತ್ರಗಳನ್ನ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಂದ್ರೆ, ತೀರ್ಥಗಳು ಅಂದ್ರೆ ನದಿಗಳು ಅಂತ. ಈ ನದಿಗಳಲ್ಲಿ ಪುಣ್ಯ ಕ್ಷೇತ್ರಗಳು ಅಂತ ಏನ್ ಕರಿತೀವಿ, ಅದರ ವಿಶೇಷವಾಗಿ ಗಂಗೆ, ನರ್ಮದಾ, ಮತ್ತೆ ಕಾವೇರಿ, ಯಮುನಾ, ಇವೇನೇನು ಪ್ರಮುಖ ನದಿಗಳಿದಾವೆ, ಈ ಎಲ್ಲಾ ನದಿಗಳಲ್ಲಿ ವಿಶೇಷವಾಗಿ ನಾವು ಏನಕ್ಕೋಸ್ಕರ ಹೋಗಿ ನಾವು ನದಿ ಸ್ನಾನಗಳನ್ನ ಮಾಡಬೇಕು ಅಂತಂದ್ರೆ, ಆ ನದಿ ಅಂದ್ರೆ ಆ ನೀರು ಏನ್ ಮಾಡುತ್ತೆ, ನಮ್ಮ ದೇಹವನ್ನ ಶುದ್ಧಿ ಮಾಡುತ್ತೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ, ನದಿಯ ಕೆಲಸ, ತೀರ್ಥದ ಕೆಲಸ ಶುದ್ಧತೆ. ಅದು ಶಾರೀರಿಕವಾಗಿರ್ತಕ್ಕಂಥದ್ದು ಅಥವಾ ನೀವು ಭಕ್ತಿಯಿಂದ ಮಾಡಿದ್ರಂತಂದ್ರೆ ಮಾನಸಿಕವಾಗಿರ್ತಕ್ಕಂಥದ್ದು. ಕೆಲಸ ಮಾಡುವಾಗ, ನಮ್ಮ ಜೀವನ ಮಾಡುವಾಗ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತೀವಿ, ಅದು ಮನುಷ್ಯನ ಸ್ವಭಾವ, ಅದಕ್ಕೆ ಪರಿಹಾರ ಇದೆ. ಹಾಗಾಗಿ ವಿಶೇಷ ದಿನಗಳಲ್ಲಿ ಹೋಗಿ ನಾವು ಆ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದೀವಿ ಅಂತಂದ್ರೆ ಅದರಿಂದ ಏನಾಗುತ್ತೆ, ನಾವು ಮಾಡಿರ್ತಕ್ಕಂತಹ ಪಾಪ ನಾಶವಾಗುತ್ತೆ. ಹೆಂಗ ದೇಹ ಮಲಿನ ಆಗತ್ತೆ ಅಂದ್ರೆ ನೀರ್ ಹಾಕೊಂಡು ಅಂದ್ರೆ ಶುದ್ಧಿ ಆಗುತ್ತೋ, ಆ ರೀತಿಯಾಗಿ ಸೊ ಈ ವಿಶೇಷವಾಗಿರ್ತಕ್ಕಂಥ ತೀರ್ಥಗಳಲ್ಲಿ ನಾವು ಹೋಗಿ ಸ್ನಾನ ಮಾಡಿದ್ವಿ ಅಂತಂದ್ರೆ ಸೊ ಪಾಪ ನಾಶವಾಗುತ್ತೆ. ಪಾಪವನ್ನ ನಾಶ ಮಾಡಕ್ಕೋಸ್ಕರವಾಗಿ, ಪಾಪವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ತೀರ್ಥ ಸ್ನಾನ ಮಾಡಬೇಕು. ತೀರ್ಥ ಸ್ನಾನ ಮಾಡಿದ್ಮೇಲೆ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಅಲ್ಲಿ ಕ್ಷೇತ್ರದಲ್ಲಿ ಅವನು ನಾಥ ತಂದೆ ಇದ್ದಾನೆ. ಪಾಪವನ್ನ ಕಳೆದುಕೊಂಡ ಮೇಲೆ ಮತ್ತೆ ನಾವು ಏನಾದ್ರೂ ಬೇಕಂತ ಹೋಗುತ್ತವಲ್ವ, ಅದನ್ನ ಪಡ್ಕೊಳಕ್ಕೋಸ್ಕರ ಸಲುವಾಗಿ, ಪುಣ್ಯವನ್ನ ಸಂಪಾದನೆ ಮಾಡಕ್ಕೋಸ್ಕರ, ಫಲವನ್ನ ಸಂಪಾದನೆ ಮಾಡಕ್ಕೋಸ್ಕರ ಸಲುವಾಗಿ ನಾವು ಯಾರ ಹತ್ರಕ್ಕೆ ಹೋಗ್ಬೇಕು, ಕ್ಷೇತ್ರಜ್ಞನ ಹತ್ರ ಹೋಗ್ಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಈ ಶರೀರವನ್ನ ಗೀತಾಚಾರ್ಯ ಕ್ಷೇತ್ರ ಅಂತ ಕರೆದಿದ್ದಾನೆ. ಇದು ಕ್ಷೇತ್ರ ಅಂತಂದ್ರೆ ಏನು, ಇದರ ಅರ್ಥ ಏನು ಅನ್ನುವಂಥದ್ದನ್ನ ಆಚಾರ್ಯ ಶಂಕರರು ಇದಕ್ಕೆ ಒಂದಿಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಶರೀರಕ್ಕೆ ಈಗ ಕ್ಷೇತ್ರ ಅಂತ ಕರೆದಿರೋದಲ್ವಾ, ಹಾಗಾಗಿ ಈ ಶರೀರವನ್ನ ಅವ್ರದ್ದು ಭಾಷೆ ಇದೆ, ಚೆನ್ನಾಗಿದೆ. ಇದಂ ಇತಿ ಸರ್ವನಾಮ್ನ
ಉಕ್ತಂ. ಸರ್ವನಾಮ್ನ ಅಂತಂದ್ರೆ ಬಹುವಚನವನ್ನ ಹಾಕಿದ್ದಾರೆ ಅವರು. ಒಂದೇ ಶರೀರ ಅಂತಂದ್ರೆ ಬರೀ ಅರ್ಜುನನ ಮಾತ್ರ ಅಡ್ರೆಸ್ ಮಾಡಿಲ್ಲ. ಯಾರೆಲ್ಲ ಶರೀರಧಾರಿಗಳು ಅವರು ಎಲ್ಲರೂ ಕೂಡ ಎಲ್ಲದನ್ನ ಶರೀರ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಶರೀರಂ ಇತಿ ಹೇ ಕೌಂತೆಯ. ಈಗ ಶರೀರ ಅಂತಂದ್ರೆ ಅದರದು ಡೆಫಿನೇಷನ್ ಹೇಳ್ತಾರೆ ಅವರು. ಕ್ಷತ ತ್ರಾಣಾತ್ ಕ್ಷಯಾತ್ ಕ್ಷರಣಾತ್ ಕ್ಷೇತ್ರವದ್ ವಾ ಅಸ್ಮಿನ್ ಕರ್ಮಫಲ ನಿಷ್ಪತ್ತೇ ಕ್ಷೇತ್ರಂ ಇತಿ ಅಂತ. ಈಗ ಈ ಶರೀರವನ್ನ ಕ್ಷೇತ್ರ, ಹಾಗಾಗಿ ಶರೀರ ಅಂತಂದ್ರೆ ಅಂದ್ರೆ ಕ್ಷತತ್ರಾಣಾತ್. ಕ್ಷತತ್ರಾಣಾತ್, ಕ್ಷತ ಅಂತಂದ್ರೆ ಕಾಪಾಡುವುದರಿಂದ ಅಂತ. ಈ ಶರೀರ ಏನ್ ಮಾಡುತ್ತೆ, ಒಳಗಡೆ ಇರ್ತಕ್ಕಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಅದು ಈ ಚರ್ಮ ಅಂತಕ್ಕಂಥ ಒಂದು ಹೊದಿಕೆಯಿಂದ ಆ ಒಳಗಡೆ ಇರ್ತಕ್ಕಂತಹ ಎಲ್ಲ ಆರ್ಗನ್ಸ್ಗಳನ್ನ ಮತ್ತೆ ಅದರ ಹಿಂದ್ಗಡೆ ಇರ್ತಕ್ಕಂತಹ ಆತ್ಮನನ್ನ ಎಲ್ಲವನ್ನು ಕೂಡ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಇದನ್ನ ಏನಂತ ಕರೆದ್ರೆ ಕ್ಷತ. ಕ್ಷತ ಅಂತಂದ್ರೆ ಕಾಪಾಡುವಂತಹದ್ದು. ಇನ್ನು ಎರಡನೇದು ತ್ರಾಣ. ಕ್ಷತತ್ರಾಣ ಅಂತ ಕರೆದ್ರಲ್ವಾ. ತ್ರಾಣ ಅಂತಂದ್ರೆ ಇದು ಎರಡನೇ ಶಬ್ದ. ಅದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಅರ್ಥ. ಮತ್ತೆ ಎರಡನೇ ಅರ್ಥ ಇದೆ ಏನಂತಂದ್ರೆ ಇದು ನಾಶ ಆಗತ್ತೆ ಅಂತ, ಹಾಳಾಗತ್ತೆ. ಇದು ಒಂದೇ ಸಮಯ ಇರಂಗಿಲ್ಲ. ಒಂದು ಬಿಲ್ಡಿಂಗು ಒಂದೇ ಸಮಯ ಇರಂಗಿಲ್ಲ. ಪೇಂಟು ಪದೇ ಪದೇ ಪೇಂಟ್ ಮಾಡಿಸ್ಬೇಕಾಗತ್ತೆ. ಪದೇ ಪದೇ ಎಲ್ಲ ರಿಪೇರಿಗಳು ಕಂಟಿನ್ಯೂ ಆಗಿರ್ತಾವ. ಒಂದು ಮನೆ ಅಂತ ತಗೊಂಡ್ರಿ ಅಂತಂದ್ರೆ ಮನೆ ಒಂದ್ಸಲ ಕಟ್ಸಿಬಿಟ್ಟು ಸುಮ್ಮನೆ ಇರಕ್ ಬರೋದಿಲ್ಲ. ಅದನ್ನ ಕಂಟಿನ್ಯೂ ಆಗಿ ಮೇಂಟೆನೆನ್ಸ್ ಇರ್ತದ, ಯಾಕಂದ್ರೆ ಡ್ಯಾಮೇಜ್ ಆಗ್ತಾನೆ ಇರ್ತದ. ಅದೇ ರೀತಿಯಾಗಿ ಇದು ಶರೀರ ಕೂಡ ಇದು ಏನಾಗ್ತಿದೆ ಅಂತಂದ್ರೆ ಇದು ಹಾಳಾಗ್ತಿರ್ತದೆ. ಏನಾದ್ರೂ ತಗಲಿ ಬಿಡ್ತಂತಂದ್ರೆ ಕಾಲು ನೋವು ಬರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಂತಂದ್ರೆ ಇನ್ನು ಏನೇನೋ ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ಏನ್ ನೀವು ತಾಗದೇ ಇದ್ದರೂ ಕೂಡ ಈಗ ವಯಸ್ಸಿಗೆ ಅನುಗುಣವಾಗಿ ಡ್ಯಾಮೇಜ್ ಆಗ್ತಾನೆ ಇರ್ತದೆ ಇದು. ಹಾಗಾಗಿ ಶರೀರ ಅಂತಂದ್ರೆ ಅರ್ಥ ಏನಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದೆಲ್ಲ, ಇದು ಹಾಳಾಗತಕ್ಕಂಥದ್ದು. ಆಮೇಲೆ ಮೂರನೇದು ಕ್ಷಯ ಅಂತಂತ ಕರೀತಾರೆ. ಕ್ಷಯ ಅಂತಂದ್ರೆ ಇದು ಸವಿತದ, ಇದು ಸವಕಳಿಗೆ ಈಡಾಗತ್ತ. ಸೊ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ ಕ್ಷರಣ ಅಂತ. ಕ್ಷರಣ ಅಂತಂದ್ರೆ ಇದನ್ನ ಮತ್ತೊಂದು ಅರ್ಥದಲ್ಲಿ ಕೊಟ್ಟಿದ್ದಾರೆ. ಸೊ ಭೂಮಿ ಅಂತ ಕೊಟ್ಟಿದ್ದಾರೆ. ಇಷ್ಟು ಶರೀರ ಅಂತಂದ್ರೆ ಭೂಮಿಗನ್ನು ಕೂಡ ಶರೀರ ಅಂತಾನೆ ಕರಿತೀವಿ ನಾವು. ಶರೀರ ಭೂಮಿ ಅಂತಂದ್ರೆ ನೋಡಿ, ಈಗ ಒಂದು ಪೈರನ್ನ ಬೆಳೆಸ್ತದೆ. ಭೂಮಿಗೊಂದು ಬೀಜ ಹಾಕ್ಬಿಟ್ವಿ ಅಂತಂದ್ರೆ ಆ ಬೀಜ ಏನಾಗತ್ತೆ, ಮೊಳಕೆ ಹೊಡೆದು ಒಂದು ಪೈರಾಗಿ ಫಸಲು ಬರ್ತದ. ಹಾಗಾಗಿ ಇದು ಶರೀರ ಅಂತಕ್ಕಂಥದ್ದು ಕೂಡ ಇದು ಒಂದು ಭೂಮಿ ಇದ್ದ ಹಾಗೆ. ಈ ಭೂಮಿಯಲ್ಲಿ ನಾವು ನಮಗೆ ಇಷ್ಟವಾಗಿರ್ತಕ್ಕಂತಹ ಫಲವನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಈ ಭೂಮಿ ಅಂತ ತಗೊಳ್ಳದೆ ಕರೆಕ್ಟ್ ಆಗತ್ತೆ. ಈ ಶರೀರ ಅಂತಕ್ಕಂಥದ್ದೊಂದು ಭೂಮಿ ಇದ್ದಾಗೆ ಈ ಭೂಮಿಗೆ ಯಾವ ಬೀಜವನ್ನ ಹಾಕ್ತಿವಿ ಆ ಬೀಜದಿಂದ ಆ ಫಲವನ್ನ ಪಡಿತೀವಿ ನಾವು. ಓಕೆ. ಸೊ ಈ ಶರೀರ ಅಂತಂದ್ವಿ ಅಂದ್ರೆ ಈ ಶರೀರದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಶರೀರ. ಒಂದು ಸ್ಥೂಲ ಶರೀರ, ಮತ್ತೊಂದು ಸೂಕ್ಷ್ಮ ಶರೀರ ಅಂತ. ಇದೇನ್ ನಮಗೆ ಕಣ್ಣಿಗೆ ಕಾಣಿಸ್ತದಲ್ವಾ, ಈ ಕಣ್ಣಿಗೆ ಕಾಣಿಸುವಂತಹದ್ದು ಎಲ್ಲದನ್ನು ಕೂಡ ಸ್ಥೂಲ ಶರೀರ ಅಂತ. ಈಗ ಇದ್ರ ಜೊತೆಗೆ ಈಗ ಟೆಕ್ನಾಲಜಿ ಮೆಡಿಕಲ್ ಡೆವಲಪ್ ಆದ್ಮೇಲೆ ಮತ್ತೆ ಇನ್ನೊಂದಿಷ್ಟು ಸೂಕ್ಷ್ಮವಾಗಿ ಅಂದ್ರೆ ಹೊರಗಿನ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದನ್ನ ಸೊ ಬೆಳಕಿನ ಮೂಲಕ ಒಳಗಡೆಗೆ ಮಷನಗಳ ಮೂಲಕ ಪ್ರವೇಶ ಮಾಡಿ ಅಲ್ಲಿ ಎಲ್ಲ ಆರ್ಗನ್ಸ್ಗಳನ್ನ ನಮಗೆ ಅವರು ತೋರಿಸ್ತಾರೆ.
ಅದು ಕೂಡ ಸ್ಥೂಲನೇ. ಏನಿವತ್ತೆಲ್ಲ ಮೆಡಿಕಲ್ ಯಾವುದು ಬೆಳವಣಿಗೆ ಆಗಿದೆಯೋ, ಆ ಬೆಳವಣಿಗೆ ಆಗಿರ್ತಕ್ಕಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಂದ ಎಷ್ಟೆಲ್ಲ ನೋಡಕ್ಕಾಗತ್ತೋ ಅದೆಲ್ಲದನ್ನು ಕೂಡ ನಾವು ಸ್ಥೂಲ ಅಂತ ಕರಿತೀವಿ. ಮ್ಯಾಟರ್ ಅದೆಲ್ಲನೂ ಕೂಡ. ಮತ್ತೆ ಈ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥದ್ದಿದೆ. ಈಗ ನೋಡಿ, ಈ ದೇಹದಲ್ಲಿ ಆರ್ಗನ್ಸ್ಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ನಮಗೆ ಮಷಿನ್ಗಳನ್ನು ಹಾಕಿ ತೋರಿಸ್ತಾರೆ. ಆದ್ರೆ ಈ ಪ್ರಾಣ ಅಂತ ಇದೆ, ಮತ್ತೆ ಭಾವನೆ ಅಂತ ಇದೆ, ಪ್ರೀತಿ ಅಂತ ಇದೆ, ಕರುಣೆ ಅಂತ ಇದೆ, ಕೋಪ ಅಂತ ಇದೆ, ಸೊ ಸಿಟ್ಟು ಅಂತ ಇದೆ. ಇವನ್ನೆಲ್ಲ ಎಲ್ಲಿ ತೋರ್ಸಕ್ಕಾಗತ್ತಾ? ಇವು ಯಾವ ಇಲ್ವಾ? ಇವೆಲ್ಲವೂ ಕೂಡ ನಮ್ಮ ಅನುಭವ ಬರ್ತವೆ. ಈಗ ಒಂದು ಚಿಕ್ಕದ ಮಗು ಇದೆ, 3 ತಿಂಗಳ ಮಗು. 3 ತಿಂಗಳ ಮಗು ಅಲ್ಲ, 1 ವರ್ಷದ ಮಗು. 1 ವರ್ಷದ ಮಗು, 1 ವರ್ಷದ ಬಿಡಿ, ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ. 3 ವರ್ಷದ ಮಗು ಇದೆ. ಏನಾದ್ರೂ ಒಂದಿಷ್ಟು ತಪ್ಪು ಮಾಡಿತಂತಂದ್ರೆ ನಾವು ಅದಕ್ಕೇನು ಶಿಕ್ಷೆ ಕೊಡ್ತೀವ? ಇಲ್ಲ, ಅದಕ್ಕೆ ಬುದ್ಧಿ ಇಲ್ಲ ಅಂತಂತೀವಿ ನಾವು. ಅಂದ್ರೆ ಏನದರ ಅರ್ಥ? ಬುದ್ಧಿ ಅಂತಕ್ಕಂಥದ್ದು ಒಂದು ಇದೆ. ನೀವು ಅದೇ ಒಂದು 3 ತಿಂಗಳ ಮಗು ಬಂದ್ರೆ ಅಲ್ಲಿನ ಮನಸ್ಸಿಲ್ಲ, ಆದ್ರೂ ಕೂಡ ಅಲ್ಲಿ ಮನಸ್ಸು ಅಂತಕ್ಕಂಥದ್ದು ನಮ್ಮನ್ನ ಕಂಪೇರ್ ಮಾಡಿದಾಗ ಇದೆ, ಅಲ್ಲಿಲ್ಲ. ಅಂದ್ರೆ ನಾವ್ ಯಾವಾಗ ದೊಡ್ಡವರಾಗುತ್ತೀವಿ, ಈ ದೊಡ್ಡವರು ಆದ್ಮೇಲೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಒಂದು ಬುದ್ಧಿ ಅಂತ ಇದೆ, ಒಂದು ಮನಸ್ಸು ಅಂತ ಇದೆ, ಒಂದು ಪ್ರಾಣ ಅಂತ ಇದೆ. ಇದು ಕೂಡ ಶರೀರವೇ. ಇದನ್ನ ಸೂಕ್ಷ್ಮ ಶರೀರ, ಬುದ್ಧಿ, ಮನಸ್ಸು, ಅಹಂಕಾರ ಮತ್ತೆ ಪ್ರಾಣ. ಸೊ ಇದನ್ನು ಕೂಡ ಎಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇದನ್ನ ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಯಾವುದು ನಮಗೆ ಗೋಚರವಾಗ್ತಾ ಇದೆಯೋ, ಈ ಸ್ಥೂಲ ಶರೀರ, ಮತ್ತೆ ಯಾವುದು ಸೂಕ್ಷ್ಮವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆಯೋ ಆ ಸೂಕ್ಷ್ಮ ಶರೀರ, ಈ ಎರಡೂ ಶರೀರಗಳು, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಈ ಎರಡೂ ಶರೀರಗಳ ಅಭಿಮಾನಿ ಯಾರನ್ನ ಕರಿತೀವಿ ನಾವು ಅಂದ್ರೆ ಜೀವ ಅಂತ ಕರಿತೀವಿ ನಾವು. ಈ ಜೀವ ಅಂತಕ್ಕಂಥವನು ಈ ಶರೀರದಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅಂತಂದ್ರೆ, ಅವನು ಏನ್ ಮಾಡ್ತಾ ಇದ್ದಾನಂತಂದ್ರೆ, ಆಚಾರ್ಯ ಶಂಕರರು ಬರೀತಾರೆ, ಆ ಜೀವ ಅಂತಕ್ಕಂಥವನು ತ್ರಿಗುಣಾತ್ಮಿಕ ಮಾಯಾಶಕ್ತಿಯಿಂದ ಅವನು ಈ ಶರೀರದಲ್ಲಿ, ಈ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ತಾನೆ. ಏನು ತ್ರಿಗುಣಾತ್ಮಿಕ ಶಕ್ತಿ? ಹೆಂಗ ಈ ಸ್ಥೂಲ ಶರೀರ ಚರ್ಮ, ಬೋನು, ಬ್ಲಡ್ ಎಲ್ಲ ಸೇರಿಕೊಂಡು ಒಂದು ಶರೀರ ಅಂತ ಕಾಣುತ್ತಾ ಇದೆಯೋ, ಹಾಗೆ ಅದು ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು. ಅದರ ಇನ್ನರ್ ಮಟೀರಿಯಲ್ಸ್ ಏನಂತಂದ್ರೆ ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂಥದ್ದು ಅದರ ಗುಣ. ಆ ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂಥದ್ದು ಯಾವುದರ ಮುಖಾಂತರ ವ್ಯಕ್ತ ಆಗತ್ತಂದ್ರೆ ಬುದ್ಧಿಯ ಮುಖಾಂತರ ವ್ಯಕ್ತ ಆಗತ್ತೆ, ಮನಸ್ಸಿನ ಮುಖಾಂತರ ವ್ಯಕ್ತ ಆಗತ್ತೆ, ಸೊ ಇಂದ್ರಿಯಗಳ ಮುಖಾಂತರ ವ್ಯಕ್ತ ಆಗತ್ತೆ. ಇಷ್ಟನ್ನ ಇದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ಇದು ಶರೀರ. ಹೆಂಗ ನಾನು ಕ್ಷೇತ್ರ ಅಂದ್ರೆ ಸೊ ಭೂಮಿ ಅಂತ ಹೇಳಿದ್ನಲ್ವಾ, ಈ ಭೂಮಿ ಅಂತಕ್ಕಂಥದ್ದು ಈ ಬೀಜ ಹಾಕ್ಬೇಕು, ಯಾವ್ದು ಬೀಜ ಹಾಕಿದ್ರೆ ಅದು ಬರ್ತದೆ. ಹಾಗಾಗಿ ಈ ಜೀವ ಈ ಶರೀರದಲ್ಲಿ, ಅಂದ್ರೆ ಈ ಶರೀರವನ್ನ ನಿಮಿತ್ತ ಮಾಡಿಕೊಂಡು ಏನು ಕರ್ಮವನ್ನ ಮಾಡ್ತಾನೆ, ಆ ಕರ್ಮದಕ್ಕೆ ಅನುಗುಣವಾಗಿರ್ತಕ್ಕಂತಹ ಫಲ ಬರ್ತದೆ. ಸೊ ಇನ್ನು ಮುಂದುವರೆದು ಆಚಾರ್ಯ ಶಂಕರರು ಅದನ್ನ ತಿಳಿಸ್ತಾರೆ. 2 ರೀತಿಯಾಗಿರ್ತಕ್ಕಂಥ ಫಲಗಳಿದಾವೆ. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಘಟ ಮತ್ತು ಕೇನದ ಮಂತ್ರವನ್ನ ಅವರು ತಗೊಂಡಿದ್ದಾರೆ. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಅಂದ್ರೆ 2 ರೀತಿಯಾಗಿರ್ತಕ್ಕಂಥ ಫಲಗಳು ಅಂತ. ಒಂದನೇದು ಫಲ ಏನಂತಂದ್ರೆ, ಈ ಜೀವನಾಗಿರ್ತಕ್ಕಂಥವನು
ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಬಳಸಿಕೊಂಡು ಈ ಲೋಕದಲ್ಲಿ ತನಗೆ ಇಷ್ಟವಾಗಿರ್ತಕ್ಕಂತಹ ಫಲಗಳನ್ನ ಪಡೆದುಕೊಳ್ಳುವಂತಹದ್ದು ಇದು ಮೊದಲನೆಯ ವಿದ್ಯೆ ಅಂತ. ಏನು ಫಲ? ತನಗಿಷ್ಟವಾಗಿರ್ತಕ್ಕಂತಹ ವಿದ್ಯೆಯನ್ನು, ತನಗಿಷ್ಟವಾಗಿರ್ತಕ್ಕಂತಹ ಉದ್ಯೋಗವನ್ನು ಅಥವಾ ಅಧಿಕಾರವನ್ನು ಅಥವಾ ಸಂಪತ್ತನ್ನು ಅಥವಾ ಸ್ತ್ರೀಯನ್ನು ಅಥವಾ ಪುರುಷನನ್ನು ಅಥವಾ ಪುತ್ರನನ್ನು ಅಥವಾ ಪುತ್ರಿಯನ್ನು, ಏನು ಎಂಟೈರ್ ಜಗತ್ತಿನಲ್ಲಿ ಏನು ಕಾಣಿಸ್ತದ, ತನಗೇನು ಬೇಕು ಅಂತ ಅನಿಸ್ತದ, ಆ ಬೇಕು ಅಂತ ಅನಿಸ್ತಕ್ಕಂತಹ ಇಚ್ಛೆಯನ್ನ ಅನುಗುಣವಾಗಿ ಅವನೇನ್ ಮಾಡ್ಬೇಕಂದ್ರೆ ಆ ಕರ್ಮಗಳನ್ನ ಮಾಡಬೇಕು. ಆ ಕರ್ಮಗಳನ್ನ ಮಾಡಿದಾಗ ಹೆಂಗ ಒಂದು ಬೀಜ ಹಾಕಿದ್ಮೇಲೆ ಆ ಬೀಜಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಪ್ರೊಟೆಕ್ಟ್ ಮಾಡ್ಬೇಕು, ಮತ್ತೆ ಯಾವುದೇ ಪ್ರಾಣಿಗಳಿಂದ ಹಾಳಾಗದಂತೆ ರಕ್ಷಣೆ ಮಾಡಬೇಕು, ಮತ್ತೆ ಯಾವುದೇ ಹುಳಗಳಿಂದ ಆ ಫಲ ನಾಶ ಆಗದೆ ಇರತಕ್ಕಂತ ಔಷಧಗಳನ್ನು ಹೊಡಿಬೇಕು. ಅವಾಗ ನಮಗೆ ಅದು ಫಲ ಸಿಗುತ್ತೆ. ಅದೇ ರೀತಿಯಾಗಿ ನಾವು ನಮ್ಮ ಪ್ರಯತ್ನದಿಂದ ಕೆಲಸ ಮಾಡಿದ್ವಿ ಅಂತಂದ್ರೆ ಅವಾಗ ನಮಗೆ ಈ ಲೋಕದಲ್ಲಿ ನಾವು ಅದನ್ನು ಪಡ್ಕೊಳ್ಬಹುದು. ಹೆಂಗ ಒಂದು ನಾವು ಮೆಡಿಕಲ್ ಅನ್ನ ಮಾಡಬೇಕು ಅಂತಂದ್ರೆ ಅದರ ಹಿಂದ್ಗಡೆಗೆ ಒಂದು 12 ವರ್ಷ ಓದ್ಬೇಕು, PUC ಮುಗಿಬೇಕು. PUC ಮುಗಿಯ ತನಕ ನಿಮಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ, ಮತ್ತೆ ಅದಕ್ಕೊಂದು ಎಕ್ಸಾಮ್ ಇದೆ, ಬರಿಬೇಕು. ಅವಾಗ ನೀವು ಹೆಂಗ ಮೆಡಿಕಲ್ ಸೀಟ್ ಅನ್ನು ಪಡ್ಕೊಳ್ಬಹುದು. ಸೊ ಅದೇ ರೀತಿಯಾಗಿ ನಾವು ನಮ್ಮ ಇಚ್ಛೆಗಳು ಏನಿದೆವೋ ಆ ಇಚ್ಛೆಗಳಿಗೆ ಅನುಗುಣವಾಗಿ ಪ್ರಯತ್ನ ಹಾಕ್ಬೇಕು. ಪ್ರಯತ್ನ ಹಾಕಿದೀವಿ ಅಂತಂದ್ರೆ ಅವಾಗ ಈ ಲೋಕದ ಫಲಗಳು ಅದು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, 50 ವರ್ಷ ಆಗ್ಬೋದು. ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅಂತಂದ್ರೆ ಈ ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ ಜನ್ಮಾಂತರ ಅಂತಾನೆ ಇದೆ. ಮುಂದಿನ ಜನ್ಮ ಆಗ್ಬೋದು, ಇನ್ನೊಂದು ಜನ್ಮ ಆಗ್ಬೋದು. ಅಂತನೂ ಕೂಡ ನೀವು ಪಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಬೇಕಾಗತ್ತೆ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಫಲ. ಇದು ಈ ಶರೀರ ಅಂದ್ರೆ ಈ ದೇಹವನ್ನು ಆಶ್ರಯಿಸಿ ಈ ದೇಹಕ್ಕೆ ಇಂದ್ರಿಯಗಳ ಮುಖಾಂತರವಾಗಿ ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಗೆ, ನಮ್ಮ ಆರ್ಗನ್ಸ್ಗೆ ಎಲ್ಲವನ್ನ ಸುಖ ದುಃಖವನ್ನ ಕೊಡ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿರ್ತಕ್ಕಂಥ ವಿದ್ಯೆ. ಇನ್ನೊಂದು ವಿದ್ಯೆ ಇದೆ. ಅದು ಯಾವುದು ಅಂತಂದ್ರೆ ಅದು ಪರ. ಆ ಪರ ಅಂತಕ್ಕಂಥದ್ದು ಈ ಫಲದಕ್ಕಿಂತ ವಿಚಿತ್ರವಾಗಿರ್ತಕ್ಕಂಥದ್ದು. ಅದು ಈ ಫಲದಕ್ಕಿಂತ 1000 ಪಟ್ಟು ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿರ್ತಕ್ಕಂಥದ್ದು. ಈ ಫಲಗಳಿದಾವಲ್ವಾ, ಈ ಫಲಗಳೆಲ್ಲವೂ ಕೂಡ ಈಗಾಗಲೇ ಹೇಳಿದ್ವಲ್ವ ನಾವು, ತ್ರಾಣ, ಕ್ಷಯ ಅಂತ ಹೇಳಿದ್ವಲ್ವ. ಇವು ಹಾಳಾಗತಕ್ಕಂಥದ್ದು, ಸವಿತಕ್ಕಂಥದ್ದು. ಎಷ್ಟೇ ನೀವು ಪ್ರಯತ್ನ ಪಟ್ಟು ಪಡ್ಕೊಂಡ್ರು ಕೂಡ ಅದರದ್ದು ಪೀರಿಯಡ್ ಅದ. ನೀವು ಕಷ್ಟಪಟ್ಟು ಎಲೆಕ್ಷನ್ ನಿಂತುಕೊಂಡು ಒಬ್ಬ MLA ಅಥವಾ ಒಬ್ಬ ಚೀಫ್ ಮಿನಿಸ್ಟರ್ ಆದ್ರೆ ಅಂತಂದ್ರೆ ಒಂದು 5 ವರ್ಷ, ಮತ್ತೆ 5 ವರ್ಷ ಆದ್ಮೇಲೆ ಅಷ್ಟು ಮುಗಿದು ಬಿಡ್ತದ. ಮತ್ತೆ ದೆನ್ ಅಗೇನ್ ಮತ್ತೆ ಬರ್ಬೇಕು. ಹೀಗೆ ಹಾಳಾಗೋದು, ಮತ್ತೆ ಪ್ರಯತ್ನ ಮಾಡೋದು, ಪಡ್ಕೊಳ್ಳೋದು, ಮತ್ತೆ ಹಾಳಾಗೋದು, ಮತ್ತೆ ಹಾಳಂತಂದ್ರೆ ಮತ್ತೆ ಅನುಭವಿಸಂತ ಅನುಭವಿಸೋದು. ಆ ಅನುಭವಿಸುತ್ತ ಮತ್ತೇನಾಗುತ್ತೆ, ಅದು ಪುಣ್ಯ ಮುಗಿದು ಬಿಡ್ತದ. ದೆನ್ ಅಗೇನ್ ಪ್ರಯತ್ನ, ಫಲ, ಭೋಗ, ಪ್ರಯತ್ನ ಇಸ್ ಎ ಒನ್ ಪಾರ್ಟ್ ಆಫ್ ದಿ. ಇದನ್ನೇನಂತ ಕರಿತೀವಿ ಅಂತಂದ್ರೆ ಹೀಗೆ ಮಾಡುವಂತಹ ಪ್ರಕ್ರಿಯೆಯನ್ನ ಇದು ಜೀವ ಅಂತ ಕರಿತೀವಿ. ಇದಕ್ಕೆ ಜೀವನೇ ಅಭಿಮಾನಿ. ಈ ಜೀವ ಅಂತಕ್ಕಂಥವನು ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಈ ಫಲಗಳನ್ನ ಪಡಿಬಹುದು. ಜಗತ್ತೇ ಅವನಿಗೆ ಫೀಲ್ಡು.
ಶರೀರ ಅಂದ್ರೆ ಏನಂತ ಅರ್ಥ ಆಯ್ತು, ಈಗ ಜೀವ ಅಂತಂದ್ರೆ ಏನಂತ ಅರ್ಥ ಆಯ್ತು. ಆದ್ರೆ ಇಲ್ಲಿ ನಮಗೆ ಗೀತಾಚಾರ್ಯ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ, ಇಲ್ಲ ತದ್ವಿದರಂದ್ರೆ ಬಹಳ ತಿಳಿದಿರ್ತಕ್ಕಂಥವ್ರು ಹೇಳಿದ್ದಾರೆ. ಏನು ಅದು ತಿಳಿದಿರ್ತಕ್ಕಂಥವ್ರು ಹೇಳೋದು ಅಂತಂದ್ರೆ, ಈ ಫಲಕ್ಕಿಂತನೂ ಇನ್ನೊಂದು ಫಲ ಇದೆ. ಅದು ಯಾವುದು ಅಂತಂದ್ರೆ, ಇದೇ ಶರೀರದಲ್ಲಿ ಕ್ಷೇತ್ರಜ್ಞ ಅಂತಕ್ಕಂಥದ್ದು ಒಂದು ಫಲ ಇದೆ. ಈ ಮನುಷ್ಯನ ಜನ್ಮ ಯಾವಾಗ ಸಂಪೂರ್ಣವಾಗಿ ಸಾರ್ಥಕ ಆಗತ್ತಂತಂದ್ರೆ, ಆ ಕ್ಷೇತ್ರಜ್ಞನ ತಿಳಿದಾಗ ಸಂಪೂರ್ಣ ಆಗುತ್ತೆ. ಆದ್ರೆ ಇಲ್ಲಿ ಈ ಮೊದಲೇನು ಹೇಳಿದಿಲ್ಲ, ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಈ ಜೀವನ ಮನೆ ಇದೆ ಅಲ್ವಾ, ಅಲ್ಲಿ ಸಂಪೂರ್ಣ ಆಗೋದಿಲ್ಲ, ಹಾಗೆ ಉಳಿತಾನೆ ಇರ್ತದೆ. ಅದು ಇಡೀ ಜೀವನ ಮಾಡಿದಾಗಲೂ ಕೂಡ ಇನ್ನೂ ಉಳಿತಾನೆ ಇರ್ತದೆ. ಪ್ರಯತ್ನ, ಸುಖ ಎಲ್ಲ ಇದೆ, ಆದ್ರೆ ಮತ್ತೆ ಕೊರತೆ ಕಾಣಿಸ್ಕೊಂಡ್ ಬಿಡ್ತದ. ಅದರದ್ದು ಸ್ವಭಾವ ಅದು. ಹಾಗಾಗಿ ಪರೀಕ್ಷಾ ಲೋಕಾನ್ ಅಂತ ಮುಂಡಕ ಮಂತ್ರ ಚೆನ್ನಾಗಿ ಇದನ್ನ ಪರೀಕ್ಷೆ ಮಾಡಿದವನು, ಅಂದ್ರೆ ಇದರ ಎಲ್ಲ ಭೋಗಗಳನ್ನ ಭೋಗಿಸಿ ನಿರ್ಧಾರ ಮಾಡಿರ್ತಕ್ಕಂಥವನು, ಅವನು ನಿಶ್ಚಯ ಮಾಡ್ತಾನೆ, ಈ ಫಲದಕ್ಕಿಂತನೂ ಕೂಡ ಇನ್ನೊಂದು ಶಾಶ್ವತ ಫಲ ಅಂತ ಇದೆ, ಅದನ್ನು ಪಡೆದಾಗ ಮಾತ್ರ ನಾನು ನಿಶ್ಚಿಂತನಾಗ್ಬೋದು. ಈ ಫಲ ಇದು ನಿಶ್ಚಿಂತೆಯನ್ನ ಕೊಡೋದಿಲ್ಲ. ಆ ಕಾರಣದಿಂದ ಅಂತಹ ಬಲಾಢ್ಯರನ್ನ ತತ್ವಿದರು ತಿಳಿದಿರ್ತಕ್ಕಂಥವ್ರು ಅವ್ರು ಹೇಳಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅರ್ಜುನಿಗಾಗಲೇ ಇವನ್ನೆಲ್ಲ ಪಡ್ಕೊಂಡ್ ಬಿಟ್ಟಿದ್ದವನು. ನಾನು ಇಷ್ಟೋ ತನಕ ಜಗತ್ತಂತ ಹೇಳಿದ್ನಲ್ಲ, ಇಷ್ಟೇ ಜಗತ್ತಲ್ಲ, ಈ ಜಗತ್ತು ಮತ್ತೆ ಸ್ವರ್ಗಕ್ಕನು ಹೋಗಿದ್ದವನು, ಶರೀರದಿಂದ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥವನು ಅರ್ಜುನ. ಹೋಗಿ ಅಲ್ಲೆಲ್ಲ ಯುದ್ಧ ಮಾಡಿ ಮತ್ತೆ ಅಲ್ಲೆಲ್ಲ ದೇವೇಂದ್ರನ ಜೊತೆಗೆ ಸಿಂಹಾಸನದಲ್ಲಿ ಕುತ್ಕೊಂಡು ಇಂದ್ರನ ಸ್ಥಾನದಲ್ಲಿ ಕುಂತ್ಕೊಂಡಿದ್ದಾನ ಅವನು. ಅವನಿಗಿದೆಲ್ಲ ಈ ಐಹಿಕವಾಗಿರ್ತಕ್ಕಂಥದ್ದು ಮತ್ತೆ ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ವರ್ಗಲೋಕ, ಇದೆಲ್ಲ ಅವನಿಗೆ ಗೊತ್ತಿದೆ ಅವನಿಗೆ. ಆದರೂ ಕೂಡ ಅವನಿಗೆ ದುಃಖ ಅಂತಕ್ಕಂಥದ್ದಾಯ್ತು. ದುಃಖ ಆಗ್ಬಾರ್ದಾಗಿತ್ತಲ್ವಾ? ಯಾಕೆ ದುಃಖ ಆಗುತ್ತಿದೆ ಅಂತಂದ್ರೆ, ಇದು ನಾಶವಾಗಿರ್ತಕ್ಕಂಥದ್ದು, ಕ್ಷಯವಾಗಿರ್ತಕ್ಕಂಥದ್ದು, ದುಃಖರಹಿತವಾಗಿರ್ತಕ್ಕಂಥದ್ದು ಅಲ್ಲ. ಇದು ಸುಖದಿಂದ ಕೂಡಿದರೂ ಕೂಡ ಕೊನೆಗಿದ್ರದು ರಿಸಲ್ಟ್ ಏನಂದ್ರೆ ದುಃಖ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತತ ಅಂತ ಕಠ ಮಂತ್ರ. ಈ ಎಲ್ಲಾ ಜನಗಳು ಪ್ರೇಯಸ್ಸನ್ನ ಅಪೇಕ್ಷೆ ಪಡ್ತಾರೆ. ಅಂದ್ರೆ ತಾತ್ಕಾಲಿಕವಾಗಿರ್ತಕ್ಕಂತಹ ಇಂದ್ರಿಯಕ್ಕೆ ಸುಖವನ್ನ ನೀಡುವಂತಹ ಅದೇ ಫಲವನ್ನ ಎಲ್ಲರೂ ಪಡಿತಾರೆ, ಎಲ್ಲರೂ ಅದನ್ನ ಬಯಸ್ತಾರೆ. ಆದ್ರೆ ಇಂದ್ರಿಯಗಳಿಗೆ ಸುಖವನ್ನು ಕೊಡ್ತಕ್ಕಂತಹದ್ದು ಯಾವುದೋ ಒಂದು ಪ್ರಯತ್ನ ಇದೆಯೋ, ಅದು ಪ್ರಯತ್ನ ಅದು ಏನು ಅಂತಂದ್ರೆ ಅದು ಸೇಫ್ಟಿಗೋಸ್ಕರ ನೋಡ್ತಾನವ ಯಾವಾಗ್ಲೂ ಕೂಡ. ಯಾವಾಗ್ಲೂ ಮನುಷ್ಯನಿಗೆ ಇರ್ತಕ್ಕಂಥದ್ದು ಸೇಫ್ಟಿ. ಹಾಗಾಗಿ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖವನ್ನೇ ಅವನು ಬಯಸಿಬಿಡ್ತಾನೆ. ಆದ್ರೆ ಒಬ್ಬನು ಧೀರ ಇದ್ದಾನೆ, ಅವನು ಮಾತ್ರ ಪ್ರೇಯಸ್ಸನ್ನ ಬಿಡ್ತಾನೆ, ಶ್ರೇಯಸ್ಸನ್ನ ಬಯಸ್ತಾನೆ. ಆ ಶ್ರೇಯಸ್ಸನ್ನ ಬಯಸುವವನು ಶಾಶ್ವತವಾಗಿರ್ತಕ್ಕಂತಹ ಫಲವನ್ನ ಪಡಿತಾನೆ. ಆ ಕಾರಣದಿಂದ ಹೇ ಕೌಂತೆಯ, ನಿನಗೆ ದುಃಖದಿಂದ
ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದ್ರೆ ತಮ್ ವಿದ್ಯಾತ್ ದುಃಖ ಸಂಯೋಗ ವಿಯೋಗ ಅಂತ 6ನೇ ಅಧ್ಯಾಯದಲ್ಲಿ ಮಂತ್ರ. ತಮ್ ವಿದ್ಯಾತ್ ದುಃಖ ಸಂಯೋಗ ವಿಯೋಗ. ಈ ಜೀವನಿಗೆ ದುಃಖ ಸಂಯೋಗ, ಯಾವುದಾದ್ರೂ ಒಂದು ದುಃಖದ ಪ್ರಸಂಗ ಬಂದು ತಾಕ್ತು ಅಂತಂದ್ರೆ ಜೀವನಾಗಿರೋವನಿಗೆ ದುಃಖ ಆಗತ್ತ. ಆದ್ರೆ ಯಾರಿಗೆ ದುಃಖ ಆಗೋದಿಲ್ಲ ಅಂತಂದ್ರೆ ಯಾರು ಈ ಕ್ಷೇತ್ರಜ್ಞನ ತಿಳಿತಾನೋ, ಆ ಕ್ಷೇತ್ರಜ್ಞ ತಿಳಿದಿರ್ತಕ್ಕಂಥವನಿಗೆ ಈ ಲೋಕದಲ್ಲಿ ಕಾಣತಕ್ಕಂಥದ್ದು ಯಾವುದು ದುಃಖ ಅಂತ ಇದೆಯೋ, ದುಃಖ ಅದು ಬಂದು ಸಂಯೋಗ ಅಂದ್ರೆ ಸೇರಿಕೊಂಡಾಗ, ಅಂದ್ರೆ ಅದು ಅಟ್ಯಾಚ್ ಆದಾಗ ಈ ಕ್ಷೇತ್ರಜ್ಞ ತಿಳಿದಿರ್ತಕ್ಕಂತಹ ಯೋಗಿ ಅದರ ಸಂಯೋಗದಿಂದ ದುಃಖಕ್ಕೆ ಒಳಗಾಗೋದಿಲ್ಲ. ಸಮ್ ಡಿಸೈರ್ಸ್ ವಿಯೋಗ, ಕೆಲವೊಂದು ನಮ್ಮಿಂದ ಬಿಟ್ಟು ಹೋಗ್ತಾವ, ಅವಾಗಲೂ ದುಃಖ ಆಗುತ್ತೆ. ಅವಾಗಲೂ ಕೂಡ ಅವನು ದುಃಖ ಪಡೋದಿಲ್ಲ. ಇದನ್ನ ನಾನು 6ನೇ ಅಧ್ಯಾಯದಲ್ಲಿ ಯೋಗ ಅಂತ ಹೇಳಿದ್ದೆ ಅಂತ ಸ್ಪಷ್ಟೀಕರಣ ಕೊಡ್ತೇನೆ ಅಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಇದು ಏನು ಈ ಕ್ಷೇತ್ರವನ್ನ ಚಡಿದಿದ್ದೀಯಲ್ವಾ, ಈ ಕ್ಷೇತ್ರದಕ್ಕಿಂತ ಹೆಚ್ಚಿನದೊಂದು ಇದೆ. ಅದು ಯಾವುದು ಅಂತಂದ್ರೆ ಅದು ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞನ ತಿಳಿದಿ ಅಂತಂದ್ರೆ ನಂಗೆ ಹೇಳ್ತಿಲ್ಲ, ಆ ಕ್ಷೇತ್ರಜ್ಞನ ತಿಳಿತಕ್ಕಂತಹದ್ದೇ ನಿಜವಾದ ಜೀವನ ಅಂತೇಳಿ ತದ್ವಿದರು ಹೇಳಿದ್ದಾರೆ. ಹಾಗಾಗಿ ಅದನ್ನ ಹೇಳ್ತೀನಿ, ನಿನಗ್ ಬೇಕಾದ್ರೆ ತಿಳ್ಕೊ ಅಂತ. ಬೇಕಿತ್ತು ಅಂದ್ರ ತಿಳ್ಕೊ, ಇಲ್ಲ ಅಂತಂದ್ರ ಸೊ ಇದರ ಕಂಟಿನ್ಯೂ ಆಗು. ಇಟ್ ಈಸ್ ಅ ಫುಲ್ ಫ್ರೀಡಮ್. ಕೇಳಿದಗಳಿಗೆ ಆ ಜೀವನ ಮಾಡ್ಬೇಕಂತ ರೂಲ್ ಇಲ್ಲ. ನಾಲೆಡ್ಜ್ ಇರ್ಲಿ, ತೊಂದ್ರೆ ಇಲ್ಲ. ಹಾಗಾಗಿ ತುಂಬಾ ಜನ ಕೆಲವೊಬ್ರು ಇವೆಲ್ಲ ಕೇಳಿದ್ರೆ ವೈರಾಗ್ಯ ಬಂದ್ಬಿಡುತ್ತೆ, ಅದು ಬಿಟ್ಟು ಏನೇನು ತಪ್ಪು, ಹಂಗಿಲ್ಲ. ಅದು ನಿಮಗೆ ಚಾಯ್ಸ್ ಇರ್ತದಪ್ಪ, ಯಾವ್ದಾರು ತಗೋಬಹುದು. ಫ್ರೀಡಮ್ ಇದೆ ಇಲ್ಲಿ, ವ್ಯಕ್ತಿಗೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ಎಷ್ಟು ತಪ್ಪು ಅಭಿಪ್ರಾಯಗಳಂತಂದ್ರೆ ತಲೆ ತುಂಬಾ ತಪ್ಪು ಅಭಿಪ್ರಾಯಗಳು ತಿಳ್ಕೊಂಡಿರ್ತಕ್ಕಂಥದ್ದು ಮನುಷ್ಯ. ಸುಮ್ಮನೆ ಕೂತ್ಕೊಂಡು ಯಾವುದೋ ಒಂದು ಫಿಲ್ಮು ಧಾರಾವಾಹಿ ನೋಡ್ತಾನೆ, ಅದರ ಮೇಲೆ ಏನ್ ಮಾಡಂಗಿಲ್ಲ ಅವನು ಇಷ್ಟೊಂದು. ಆದ್ರೆ ಇದ್ರ ಮೇಲೆ ಮಾತ್ರ ಭಾರಿ ಆರೋಪ ಮಾಡ್ತಾನೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ತದ್ವಿದರು ಹೇಳ್ತಾ ಇದ್ದಾರೆ, ಆ ಕ್ಷೇತ್ರಜ್ಞ ಅಂತ, ಆ ಕ್ಷೇತ್ರಜ್ಞ ತಿಳಿಯೋದೇ ಈ ಶರೀರದ, ಈ ಕ್ಷೇತ್ರದ ಸಾರ್ಥಕತೆ. ಯಾವಾಗದು ಸಾರ್ಥಕತೆ ಆಗುತ್ತಂತಂದ್ರೆ ಆ ಕ್ಷೇತ್ರಜ್ಞ ತಿಳಿಯೋದ್ರಿಂದನೇ ಸಾರ್ಥಕತೆ ಆಗುತ್ತೆ. ಅಂತಹ ವಿದ್ಯೆಯನ್ನ ನಾನು ಕ್ಷೇತ್ರದಲ್ಲಿ ಇರುವಂತಹ ಕ್ಷೇತ್ರಜ್ಞನನ್ನ ಪರಿಚಯ ಮಾಡಿಸುವಂತಹ ವಿದ್ಯೆಯನ್ನ ನಿನಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.